ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಕನ್ನಡದಲ್ಲಿ FA1ಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿದ್ದೀನಿ ಮಕ್ಕಳ. ಅದನ್ನೀಗ ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಒಟ್ಟು ಅಂಕಗಳು ಬಂದು 20, ಟೋಟಲ್ ಮಾರ್ಕ್ಸ್ 20. ನೀವು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಕಾಲಾವಧಿ ಟೈಮ್ ನೋಡಿ 1 hour 15 minutes. ಓಕೆನಾ? 1 ಗಂಟೆ 15 ನಿಮಿಷಗಳ ಕಾಲ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಿಗುವಂಥದ್ದು ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ ನಿಮಗೆ 3 ಪ್ರಶ್ನೆಗಳಿರುತ್ತೆ, 1 ಅಂಕದಂತೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕದಂತೆ ನೀವು 3 ಅಂಕಗಳನ್ನ ಇಲ್ಲಿ ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ. ಓಕೆನಾ? ಮೊದಲನೇದಾಗಿ, ಸರ್ವಾಧಿಕಾರಿ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ. ಸರ್ವಾಧಿಕಾರಿ ಇಲ್ಲಿರೋ ಯಾವ ಸಂಧಿಗೆ ಉದಾಹರಣೆ ಅನ್ನೋದನ್ನು ನೀವು ಬರೀಬೇಕಾಗತ್ತೆ ಮಕ್ಕಳ. ನೋಡಿ, ಆಯ್ಕೆಗಳು: ಗುಣಸಂಧಿ, ಲೋಪಸಂಧಿ, ಸವರ್ಣ ದೀರ್ಘ ಸಂಧಿ, ಆದೇಶ ಸಂಧಿ. ಓಕೆನಾ? ಅರ್ಥ ಆಗ್ತಿದೆ ಮಕ್ಕಳ? ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, ಅಡವಿ ಪದದ ತದ್ಭವ ರೂಪ. ಆಯ್ಕೆಗಳು: ಕಾಡು, ಅಟವಿ, ಅರಣ್ಯ, ವನ. ನೆಕ್ಸ್ಟ್ ಮೂರನೇದಾಗಿ, ಅತಿವೃಷ್ಟಿ ಪದದ ವಿರುದ್ಧ ಪದ. ಆಯ್ಕೆಗಳು ನೋಡಿ, ವೃಷ್ಟಿ, ವರ್ಷ, ಅಪವೃಷ್ಟಿ, ಅನಾವೃಷ್ಟಿ. ಈಸಿ ಇದಲ್ವಾ ಮಕ್ಕಳ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ನಿಮಗೆ 3 ಪ್ರಶ್ನೆಗಳು 1 ಅಂಕದಂತೆ ಒಟ್ಟು 3 ಅಂಕಗಳನ್ನ ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ. ಪ್ರಶ್ನೆ 4 ನೋಡಿ, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಪ್ರಶ್ನೆ 5, ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ಪ್ರಶ್ನೆ 6, ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ಈ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆದು ಅಂಕಗಳನ್ನ ಪಡ್ಕೋಬೋದು ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ನಿಮಗೆ 2 ಅಂಕದಂತೆ 2 ಪ್ರಶ್ನೆಗಳಿರುತ್ತೆ ಮಕ್ಕಳ. ಒಟ್ಟು 4 ಅಂಕಗಳನ್ನ ಪಡೆಯುವಂಥ ಅವಕಾಶ. ಓಕೆನಾ? ಪ್ರಶ್ನೆ 7, ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು? ಅದಕ್ಕೆ ಉತ್ತರವನ್ನು ಬರೀಬೇಕು ಮಕ್ಕಳ. ಪ್ರಶ್ನೆ 8, ಗಿಳಿಯು ಮರವನ್ನು ಬಿಟ್ಟು ಹೋಗದೇ ಇರಲು ನೀಡಿದ ಸಮರ್ಥನೆ ಏನು? ಓಕೆನಾ? ನೆಕ್ಸ್ಟ್ ಹೆಡಿಂಗು, ಈ ಕೆಳಗಿನ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ. ಇಲ್ಲಿ ನಿಮಗೆ ಒಂದೇ ಸಂದರ್ಭ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮಕ್ಕಳ. ಅದಕ್ಕೆ ನಿಮಗೆ ಒಟ್ಟು 3 ಅಂಕಗಳು ಸಿಗುತ್ತೆ. ಓಕೆನಾ? ಸ್ಟೇಟ್ಮೆಂಟ್ ನೋಡಿ, ಹೇಳಿಕೆ ಏನು ಕೊಟ್ಟಿದ್ದಾರೆ? ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಓಕೆನಾ? ಇದು ನೀವು ಯಾವ ಪಾಠದಿಂದ ಆಯ್ಕೆ ಮಾಡಿದರೆ, ಯಾರು ಬರೆದಿದ್ದಾರೆ, ಕವಿಗಳ ಹೆಸರೇನು, ಸಾಧ್ಯವಾದರೆ ಅದನ್ನು ಸಹ ಬರಿಬೋದು. ಮತ್ತು ಆಕಾರ ಕೃತಿ ಯಾವುದು, ಓಕೆನಾ, ಯಾರು ಹೇಳ್ತಾರೆ, ಯಾವ ಸಂದರ್ಭದಲ್ಲಿ ಹೇಳ್ತಾರೆ, ಫುಲ್ಲು ಡೀಟೇಲ್ ಆಗಿ ಬರೆದ್ರೆ ಪೂರ್ತಿ 3 ಅಂಕಗಳು ನಿಮ್ಮದಾಗುತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿಗಳು ಹಾಗೂ ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ. ಇಲ್ಲಿ ನಿಮಗೆ ಒಬ್ಬರು ಕವಿಗಳ ಹೆಸರನ್ನ ಕೊಡಲಾಗಿದೆ. ಅದಕ್ಕೆ ಒಟ್ಟು ನಿಮಗೆ 3 ಅಂಕಗಳು ಸಿಗುತ್ತೆ ಮಕ್ಕಳ. ಯಾರ್ದು ಕೊಟ್ಟಿದ್ದಾರೆ ನೋಡಿ, ಪ್ರಶ್ನೆ 10, ರ ಮಿತ್ರ. ಇವರ ಜನ್ಮಸ್ಥಳ, ಕಾಲ, ಕೃತಿಗಳು ಹಾಗೂ ಪ್ರಶಸ್ತಿಯನ್ನು ನೀವು ಬರೀಬೇಕಾಗತ್ತೆ. ಓಕೆನಾ ಮಕ್ಕಳ? ನೆಕ್ಸ್ಟ್, ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇಲ್ಲಿ ಯಾವುದಾದ್ರು ಒಂದು ಪದ್ಯವನ್ನು ನೀವು ಬರೀಬೇಕಾಗತ್ತೆ ಮಕ್ಕಳ. ಅದಕ್ಕೆ ನಿಮಗೆ 4 ಅಂಕಗಳು ಸಿಗುತ್ತೆ. ನೋಡಿ, ಮೊದಲನೇದಾಗಿ, ಏಕಾಂಗಿ ಡ್ಯಾಶ್ 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 ನಡೆದನು. ಈ ಪದ್ಯನಾದರೂ ಬರೀಬೋದು, ಅಥವಾ ಬೇರೆದೊಂದು ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಸಮೇತ ಇದೆ. ಕಾಡು ಕಾಡು ಡ್ಯಾಶ್ 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 ಕಂಡಿತು.
ಎರಡರಲ್ಲಿ ಯಾವುದಾದ್ರು ಒಂದು ಪದ್ಯ ನಿಮಗೆ ಚೆನ್ನಾಗಿ ಬರುವಂಥದ್ದನ್ನು ಬರೀಬೇಕು ಮಕ್ಕಳ. ಅವಾಗ ನಿಮಗೆ 4 ಅಂಕಗಳು ಸಿಗುತ್ತೆ ಮಕ್ಕಳ. ಇಲ್ಲಿಗೆ FA1 ಪ್ಯಾಟರ್ನಲ್ಲಿರುವಂತಹ ಪ್ರಶ್ನೆಗಳು ಮುಗಿದಿದೆ ಮಕ್ಕಳ. ಇದನ್ನು ನೀವು ಬೇಕಾದರೆ ಪ್ಯಾಟರ್ನ್ ಆಗಿ ಸಹ ಉಪಯೋಗಿಸ್ಕೋಬೋದು. ಬೇರೆ ಶಾಲೆಯವರು ಯಾವ ರೀತಿ ಕ್ವಶನ್ ಪೇಪರ್ನ ಫ್ರೇಮ್ ಮಾಡ್ತಾರೆ ಹಾಗೂ ಯಾವ ರೀತಿಯಾಗಿ ಕ್ವಶನ್ಸು ಟ್ವಿಸ್ಟ್ ಮಾಡಿ ಕೊಡ್ತಾರೆ ಅನ್ನೋದನ್ನು ಕಲಿಯೋದಕ್ಕೆ ಈ ಒಂದು ಕ್ವಶನ್ ಪೇಪರ್ನ ನೀವು ಇಟ್ಕೊಂಡು ಅಭ್ಯಾಸವನ್ನು ಮಾಡ್ಕೋಬೋದು ಮಕ್ಕಳ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.